ಸ್ವಾಗತಿಸುತ್ತಾ ನಮ್ಮ ನವಭಾರತ ಸೇನಾ ಪರವಾಗಿ ಪ್ರೀತಿಯಿಂದ ಆತ್ಮೀಯವಾಗಿ ಅವರ ಪರಿಚಯವನ್ನು ಕೊಡುವವರು ನವಭಾರತ ಸೇನಾದ ಮಾಧ್ಯಮ ಸಲಹೆಗಾರರು ಶ್ರೀ ದತ್ತಾತ್ರೇಯ ಹೆಗಡೆಯವರು. ಅವರನ್ನು ನಾನು ಆಹ್ವಾನಿಸುತ್ತೇನೆ. ನವಭಾರತ ಸೇನಾ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಉದ್ಘಾಟನೆಯನ್ನು ಇನ್ನು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಅನೇಕ ನಾಯಕರುಗಳು, ಅನೇಕ ಸಂಘಟನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಹಾಗೂ ಸಾಮಾನ್ಯ ಜನರು ಸಹ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ನೇರವಾಗಿ ಹಾಗೂ ಇಂಡೈರೆಕ್ಟಾಗಿ ಎರಡೂ ಕಡೆಯಿಂದನೂ ಕೊಡ್ತಾ ಇದ್ದಾರೆ. ಆ ಒಂದು ಧೈರ್ಯದಲ್ಲಿ ಈ ಒಂದು ಸಂಘಟನೆಯನ್ನು ನಾವು ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ YSV ದತ್ತಾ ಅವರನ್ನು ನಾವು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅವರು ತುಂಬ ಖುಷಿಯಿಂದ ನಾನು ಬರ್ತೇನೆ, ನಾನು ಗುಲ್ಬರ್ಗ ಹೋಗಲಿಕ್ಕಿದೆ, ಆದರೂ ನಾನು ಬರ್ತೇನೆ ಅಂಥೇಳಿ ನಮಗೆ ಹೇಳಿದರು. ಅವರು ಈಗಷ್ಟೇ ಹೇಳಿದ್ದಾರೆ, ನಾನು ಕಾರ್ಯಕ್ರಮದ ಕೊನೆಯಲ್ಲಾದರೂ ನಾನು ಬಂದು ಜಾಯ್ನ್ ಆಗ್ತೇನೆ, ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ, ಸ್ವಲ್ಪ ಲೇಟ್ ಆಗ್ತಾಯಿದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅವರಿಗೆ ನಾನು ನಮ್ಮ ಪಕ್ಷದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ MP ನಾಡಗೌಡರು, ಹಿರಿಯ ರಾಜಕಾರಣಿಗಳು, ಮುತ್ಸದ್ದಿಗಳು, ರಾಮಕೃಷ್ಣ ಹೆಗಡೆಯವರ ಒಂದು ಗರಡಿಯಲ್ಲಿ ಪಳಗಿ ಒಂದು ರಾಜಕಾರಣಿ ಹೇಗಿರಬೇಕು, ಯಾವ ರೀತಿ ಒಂದು ಜನರಿಗೆ ಸ್ಪಂದಿಸಬೇಕು ಅನ್ನೋದನ್ನು ನಮಗೆಲ್ಲರಿಗೂ ತೋರಿಸಿದಂಥವರು, ನಮಗೆ ಮಾರ್ಗದರ್ಶನವನ್ನು ಅವರು ನೀಡ್ತಾರೆ ಎಂಬ ನಂಬಿಕೆಯಿಂದ ಅವರಲ್ಲಿ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ನಾವು ಚರ್ಚೆಗೆ ಅವರ ಮನೆ ಹಾಗೂ ಅವರ ಕಚೇರಿಗೆ ಹೋದ್ವಿ. ಅಲ್ಲಿ ಅವರು ನಮಗೆ ಸಾಕಷ್ಟು ಒಂದು ಟಿಪ್ಸನ್ನು ಕೊಟ್ಟರು. ಜೊತೆಗೆ ಅನೇಕ ರೀತಿಯಲ್ಲಿ ನಮಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಇವತ್ತು ನಾವು ಕೇಳ್ಕೊಂಡ್ವಿ ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕು ಅಂತ. ಅವರು ತುಂಬು ಹೃದಯದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ನಮ್ಮ ಸುದೈವ ಅಂತ ನಾನು ಇದನ್ನು ಭಾವಿಸ್ತೀನಿ. ಹಾಗಾಗಿ ಈ ಕಾರ್ಯಕ್ರಮದ ಆಗಮಿಸಿರುವಂತಹ ಡಾಕ್ಟರ್ MP ನಾಡಗೌಡರಿಗೆ ನಮ್ಮ ಪಕ್ಷದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಶ್ರೀ K ನಾರಾಯಣ್, ರಾಜ್ಯಸಭಾ ಸದಸ್ಯರು, ಕೇಂದ್ರ ಸಿಲ್ಕ್ ಬೋರ್ಡ್ ಅಧ್ಯಕ್ಷರು ಆದಂತಹ ನಾರಾಯಣರವರು ಬರಬೇಕಿತ್ತು. ನಾಳೆ ಸೆಷನ್ ಇರೋ ಕಾರಣ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇರೋ ಕಾರಣ ಅವರು ಇವತ್ತು ಹೊರಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಮೆಸೇಜನ್ನು ನಮಗೆ ಮಧ್ಯಾಹ್ನ ನೀಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಲಹೆ ಸಹಕಾರಗಳನ್ನು ನೀಡಲಿಕ್ಕಿದ್ದರು. ಅವರಿಗೂ ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಶಶಿಧರ್ ಭಟ್ರು, ಅವರು ನಮಗೆ ಕೆಲವು ವರ್ಷಗಳಿಂದ ಪರಿಚಯ. ಎಷ್ಟೋ ಸಾರಿ ನಾವು ಮುಖ ನೋಡ್ಕೊಳ್ಳೋದೇ ಪರಿಚಯ ಆಗಿದ್ವಿ. ಅವರು ಸೂರ್ಯ ಪತ್ರಿಕೆಯಲ್ಲಿ ಸಂಪಾದಕರಾಗಿರುವಾಗ ನಾನು ಉತ್ತರ ಕನ್ನಡ ಜಿಲ್ಲೆಯ ವರದಿಯನ್ನು ನಾನು ಮಾಡ್ತಾಯಿದ್ದೆ. ಕೇವಲ ಫೋನಿನಲ್ಲಷ್ಟೇ ಪರಿಚಯ. ಅದು ಇವತ್ತು
ಈ ಹಂತದವರೆಗೆ ಬಂದಿದೆ. ಅವರನ್ನು ನಾನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಅವರು ಯಾವುದೇ ಪ್ರಶ್ನೆ ಮಾಡದೆ, ಏನನ್ನೂ ಕೇಳದೆ, ಆಯಿತು ನಾನಿದ್ದೇನೆ, ನಿಮ್ಮ ಕಾರ್ಯಕ್ರಮ ಅಲ್ವಾ ಅಂತ ಬಹಳ ನಮಗೆ ಒಂದು ಪ್ರೋತ್ಸಾಹಕ ರೀತಿಯಲ್ಲಿ ಮಾತನಾಡಿದರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಶಶಿಧರ ಭಟ್ರಿಗೆ ನಮ್ಮ ಪಕ್ಷದ ವತಿಯಿಂದ ಸುಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆಯೇ ಶ್ರೀಮಾನ್ ಕೆ ಪಿ ಪಾಟೀಲ್, ಇವರು ಕರ್ನಾಟಕ ರಾಜ್ಯ ಶಿವಸೇನಾ ಮುಖಂಡರು, ಸಮಾಜ ಸೇವಕರು, ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲೂ ನಡೆಸ್ತಾ ಇರುವಂತಹ ಧಾರ್ಮಿಕ ಮುಖಂಡರು ಆಗಿದ್ದಾರೆ. ಅವರು ಇವತ್ತು ಕಾರಣಾಂತರದಿಂದ ಅವರ ಬರ್ತಡೇ ಇವತ್ತು ಹುಟ್ಟುಹಬ್ಬ. ಹಾಗೆಯೇ ಅವರೊಂದು ಸಾಯಿ ಮಂದಿರವನ್ನು ನಿರ್ಮಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಹುಟ್ಟುಹಬ್ಬದ ದಿನವೇ ಅವರ ಮನೆಯವರ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬದ ದಿನ ನೀವು ಎಲ್ಲೂ ಹೋಗಲಿಕ್ಕಿಲ್ಲ, ಸಾಯಿ ಮಂದಿರದ ಅಲ್ಲಿ ಒಂದು ಫೋಟೋ ಇಟ್ಟು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಂದೂಡಿದರೂ ಪರವಾಗಿಲ್ಲ, ಫೋಟೋ ಇಟ್ಟು ಇವತ್ತು ದೀಪ ಹಚ್ಚಲೇಬೇಕು ಅಂತ ಅವರ ಮನೆ ಮಂದಿ ಒತ್ತಾಯದಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮ ನಮ್ಮ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಶ್ರೀ ಕುಮಾರ್ ಪಾಲ್ ಸಿಸೋಡಿಯಾ ಇವರು ಉದ್ಯಮಿಗಳು ಹಾಗೂ ಗೋಲ್ವಾಡ್ ಭವನ್ ಇದರ ಕಾರ್ಯದರ್ಶಿಗಳು ಆಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ಉದ್ಯಮಿ ಮತ್ತು ಒಂದು ಉದ್ಯಮ ಸಮೂಹದ ನಾಯಕರು ಅಂದರೆ ಹೇಳಿದ್ರೂ ತಪ್ಪಿಲ್ಲ. ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಇವರು ಹಾಗೂ ಇವರ ತಂಡ ಗುರುತಿಸ್ಕೊಂಡಿರೋದನ್ನು ನಾವು ನೋಡಿದ್ದೇವೆ. ಇವರನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಯಾವುದೇ ಒಂದು ಪ್ರಶ್ನೆ ಮಾಡದೆ ನಾನಿದ್ದೇನೆ, ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನಿದ್ದೇನೆ, ಇಂತಹ ಕಾರ್ಯಕ್ರಮಗಳಿಗೆ ಇಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ನಮಗೂ ಖುಷಿ ಇದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ರಾಜಶೇಖರ್ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡದೆ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ರವಿ ರೇಡ್ಕರ್ ಇವರು ರಾಜಕಾರಣಿಗಳೂ ಹೌದು, ಅನೇಕ ಪಕ್ಷಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದಷ್ಟು ಯುವ ನಾಯಕರಲ್ಲಿ ಸ್ವಲ್ಪ ನೋಟೆಡ್ ಪರ್ಸನ್ ಅಂತ ಹೇಳಿದ್ರು ತಪ್ಪಿಲ್ಲ. ಕಾಳಿ ಬ್ರಿಗೇಡ್ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇವತ್ತು 10,000 ಸದಸ್ಯರನ್ನೊಳಗೊಂಡ ಕಾಳಿ ಬ್ರಿಗೇಡ್ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರ ಜೊತೆಗೆ ಅನೇಕ 1-2-3 NGOಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ, ಒಂದು ಮೆಡಿಕಲ್ ಮತ್ತು ಶಿಕ್ಷಣ ಜೊತೆಗೆ ಸಾಂಸ್ಕೃತಿಕ ವಿಭಾಗದಲ್ಲಿ NGOಗಳನ್ನು ಮಾಡಿ ಅದನ್ನು ಮುನ್ನಡೆಸ್ತಾ ಅನೇಕ ಕಾರ್ಯಕ್ರಮಗಳನ್ನು ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಜೊಯ್ಡಾ, ದಾಂಡೇಲಿ ಆ ಭಾಗದಲ್ಲಿ ಸ್ವಲ್ಪ ಬುಡಕಟ್ಟು ಜನಾಂಗ ಇವೆ. ಅವುಗಳ ಏಳಿಗೆಗೂ ಶ್ರಮಿಸಿದಂತಹ ರವಿ ರೇಡ್ಕರ್ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಪ್ರಶ್ನೆ ಮಾಡದೆ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಪಕ್ಷದ ವತಿಯಿಂದ ಸುಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಾರಾಯಣ ಸ್ವಾಮಿ, ಅಧ್ಯಕ್ಷರು ರಾಷ್ಟ್ರೀಯ ಹಿಂದೂ ಪರಿಷತ್ ಕೋಲಾರ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆಗಮಿಸಲೇಬೇಕು ಕೂಡ, ಯಾಕಂದರೆ ಈ ಒಂದು ನವಭಾರತ್ ಸೇನಾ ಪಕ್ಷದ ಒಂದು ಹುಟ್ಟುವಿನಲ್ಲಿ ಅವರ ಪಾತ್ರವೂ ಇದೆ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಚಂದಗಾಣಿಸಿ ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸುಸ್ವಾಗತವನ್ನು ಕೋರ್ತೇನೆ.
ಜೊತೆಗೆ ಶ್ರೀಮತಿ ಸಂದರ್ಶಿನಿ ಡಿ.ಕೆ. ನ್ಯಾಯವಾದಿಗಳು, ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು, ನ್ಯಾಯವಾದಿಗಳು. ಅವರು ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಪ್ರಶ್ನೆ ಮಾಡದೆ ಬಂದಿದ್ದಾರೆ. ಮತ್ತು ನಮ್ಮ ಒಂದು ಪಕ್ಷಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಲೀಗಲ್ ರೂಪದಲ್ಲಿ ಸಹಕಾರವನ್ನು ಇಲ್ಲಿಯವರೆಗೂ ಕೊಡ್ತಾ ಬಂದಿದ್ದಾರೆ, ಮುಂದೂ ಕೊಡ್ತಾ ಇದ್ದಾರೆ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಶ್ರೀಮತಿ ಸಂದರ್ಶಿನಿ ಡಿ.ಕೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಬಂದಿದ್ದಾರೆ. ನಮ್ಮ ಇವತ್ತಿನ ದಿನ ಮಾಧ್ಯಮ ಅತ್ಯಂತ ಮುಖ್ಯವಾದಂಥದ್ದು.